ನಮಸ್ಕಾರ, ಇದು ನಮ್ಮ ಹೊಸ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ಲಾಂಗ್ ವಿಡಿಯೋ ಹಾಕ್ತಾ ಇದ್ದೀವಿ. ಇದಕ್ಕೂ ಮೊದಲು ಶಾರ್ಟ್ಸ್ ವಿಡಿಯೋ ಹಾಕಿದ್ದೀವಿ, ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಜೋಳದ ರೊಟ್ಟೆ ಮತ್ತು ಬದನೆಕಾಯಿ ಎಣ್ಗಾಯಿ ಮಾಡುವ. ಬದನೆಕಾಯಿ ಎಣ್ಗಾಯಿ ಮಾಡಲಿಕ್ಕೆ ಅರ್ಧ kg ಬದನೆಕಾಯನ್ನು ಚೆನ್ನಾಗಿ ತೊಳೆದು 4 ಭಾಗ ಮಾಡಿಕೊಂಡು ನೀರಲ್ಲಿ ಹಾಕಿಟ್ಕೋಬೇಕು. ಅದಕ್ಕೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಮತ್ತು ಈರುಳ್ಳಿ ಸಣ್ಣ ಹೆಚ್ಚಿಟ್ಕೋಬೇಕು. ಮಿಕ್ಸರ್ ಜಾರಿಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಶುಂಠಿ ಮತ್ತು 4-5 ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ ಹಾಗೂ ಅರಿಶಿನ ರುಚಿಗೆ ತಕ್ಕಷ್ಟು, ಉಪ್ಪು, ಬೆಲ್ಲ ಮತ್ತು ಹೆಚ್ಚಿದ ಈರುಳ್ಳಿ ಅರ್ಧ ಹಾಕಬೇಕು, ಅರ್ಧ ಹಾಗೆ ಇಟ್ಕೋಬೇಕು. ಮೇನ್ ಬೇಕಾಗಿರೋದೇ ಇದಕ್ಕೆ ಗುರಳ್ ಪುಡಿ. ಅದನ್ನ ದೊಡ್ಡ ಬಟ್ಲದಿಂದ 1 ಬಟ್ಲು ಗುರಳ್ ಪುಡಿ ಹಾಕ್ಕೋಬೇಕು. ಹುಣಸೆ ರಸ ಹಾಕ್ಕೋಬೇಕು. 1-2 ಸ್ಪೂನು ಗರಂ ಮಸಾಲೆ ಹಾಕಿ ಈ ಥರ ನೈಸಾಗೆ ಮಿಕ್ಸರ್ ಮಾಡಿ ಇಟ್ಕೋಬೇಕು. ಮತ್ತು ಒಂದು ಪಾತ್ರೆಗೆ 5-6 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ ಹಾಕಿ ಸ್ವಲ್ಪ ಕರಿಬೇವು ಹಾಕ್ಕೋಬೇಕು. ಹಾಗೆ ಉಳಿದಿರೋ ಈರುಳ್ಳಿನೂ ಹಾಕಿ ಬಾಡಿಸ್ಕೋಬೇಕು. ಇದಕ್ಕೆ ಹೆಚ್ಚಿರೋ ಬದನೆಕಾಯಿ ಹಾಕ್ಕೊಂಡು ಕೈಯಾಡಿಸ್ತಾ ಇರಬೇಕು. ಸಣ್ಣ ಉರಿನೇ ಇಟ್ಕೋಬೇಕು. ಸಣ್ಣ ಉರಿಯಲ್ಲಿ ಬೆಂದಷ್ಟು ಚೆನ್ನಾಗಿರುತ್ತೆ. ಸುಮಾರು ಅಂದ್ರೆ ಒಂದು 5-6 ನಿಮಿಷನೂ ಕೈಯಾಡಿಸ್ತಾ ಇರಬೇಕು. ಆಮೇಲೆ ಅದಕ್ಕೊಂದು ಪ್ಲೇಟ್ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು. ಅದನ್ನ ಹಾಗೆ ಒಂದು 5-6 ನಿಮಿಷ ಬಿಟ್ಟರೆ ಅದು ಕಲರ್ ಚೇಂಜ್ ಆಗುತ್ತೆ ಬದನೆಕಾಯಿ. ಅಲ್ಲಿವರೆಗೂ ಅದನ್ನು ಹಾಗೆ ಬಿಡಬೇಕು. ಆಮೇಲೆ ಅದು ತೆಗೆದ್ಮೇಲೆ ಈ ಥರ ಕಲರ್ ಬಂದಿರುತ್ತೆ. ಆವಾಗ ನಾವು ಮಿಕ್ಸರ್ ಮಾಡಿ ಇಟ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕಿ ಚೆನ್ನಾಗಿ ಕೈಯಾಡಿಸ್ಕೋಬೇಕು. ಅದು ಬೇಯುವಷ್ಟು ನಾವು ಮತ್ತೆ ಸ್ವಲ್ಪ ನೀರನ್ನು ಹಾಕ್ಕೋಬೇಕು. 5-6 ನಿಮಿಷ ಬೇಕದು ಬೇಯಲಿಕ್ಕೆ. ಆಮೇಲೆ ಅದಕ್ಕೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಬದನೆಕಾಯಿ ಪಲ್ಯ ರೆಡಿ ಆಗುತ್ತೆ. ಇದ್ರ ಜೊತೆ ಜೋಳದ ರೊಟ್ಟೆ ಚೆನ್ನಾಗಿರುತ್ತೆ. ಜೋಳದ ರೊಟ್ಟೆ ಮಾಡಲಿಕ್ಕೆ ಮೊದಲು ಹಿಟ್ಟು ರೆಡಿ ಮಾಡ್ಕೋಬೇಕು. ಅದಕ್ಕೆ ಗ್ಯಾಸ್ ಮೇಲೆ ನೀರಿಟ್ಕೊಂಡು ನೀರು ಕುದಿ ಬಂದ ಮೇಲೆ ಈಗ ನಾನು ತೋರಿಸಿರೋ ಥರನೇ ಹಿಟ್ಟು ಮಾಡಿಕೊಂಡು ಅದರಲ್ಲಿ ಬಿಸಿನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ಆಮೇಲೆ ಒಣ ಹಿಟ್ಟು ಹಾಕಿ ಚೆನ್ನಾಗಿ ನಾದ್ಕೋಬೇಕು. ಅದು ರೊಟ್ಟೆ ಮಾಡೋ ಹದಕ್ಕೆ ಹಿಟ್ಟನ್ನು ನಾದ್ಕೊಂಡು ಒಂದು ಸೈಡ್ ಇಟ್ಕೊಂಡು ಸ್ವಲ್ಪ ಹಿಟ್ಟು ತೊಗೊಂಡು ರೌಂಡ್ ಮಾಡ್ಕೋಬೇಕು. ಅದ್ರ ಕೆಳಗಡೆ ಸ್ವಲ್ಪ ಒಣ ಹಿಟ್ಟು ಹಾಕಿ ಕೈಯಿಂದನೇ ತಟ್ಟಬೇಕು. ಮೊದಲೇ ಕೈಯಿಂದನೇ ತಟ್ತಿದ್ವಿ, ಆದರೆ ಈಗ ಚಪಾತಿ ಥರ ಲಟ್ಟಿಸ್ಕೋಬೇಕು. ನಮಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಲಟ್ಟಿಸಿ ಮೇಲೆ ಸ್ವಲ್ಪ ಕಪ್ಪೆಳ್ಳು ಹಾಕಬೇಕು. ಕಪ್ಪೆಳ್ಳು ಹಾಕಿದರೆ ಚೆನ್ನಾಗಿರುತ್ತೆ. ಅದೆಲ್ಲ ಮತ್ತು ಎಳ್ಳು ಹಾಕಿದ ಮೇಲೂ ಒಂದು ಸಲ ಅದನ್ನು ಉದ್ಕೋಬೇಕು, ಅಂದ್ರೆ ಅದು ಅಂಟ್ಕೊಳ್ಳುತ್ತೆ. ಆಮೇಲೆ ಕಾದಿರೋ ಹಂಚು ಮೇಲೆ ಲಟ್ಸಿರೋ ಈ ರೊಟ್ಟೆ ಹಾಕಿ ಬೇಯಿಸ್ಕೋಬೇಕು. ಒಂದು ಕಡೆ ನೀರು ಹಚ್ಕೋಬೇಕು. ಈಗ ಹಾಕಿದ ಮೇಲೆ ಒಂದು ಬಟ್ಟೆಯಿಂದ ಒದ್ದೆ ಮಾಡಿಕೊಂಡು ಈ ವಿಡಿಯೋದಲ್ಲಿ ತೋರಿಸಿರೋ ಥರ ಎಲ್ಲ ಕಡೆಯೂ ನೀರು ಹಚ್ಚಿ ತಿರುಗಿಸಿ ಹಾಕ್ಕೋಬೇಕು. 1 ನಿಮಿಷ ಬಿಟ್ಟು ಮತ್ತು ಬೇರೆ ಒಣ ಬಟ್ಟೆಯಿಂದ ಎಲ್ಲ ಕಡೆಯೂ ದಂಡಿ ಎಲ್ಲ ಒತ್ತಬೇಕು. ಆವಾಗ ಚೆನ್ನಾಗಿ ಉಬ್ಬಿ ಬರುತ್ತೆ ರೊಟ್ಟೆ. 2-3 ಕಡೆ ತಿರುಗಿಸಿ ಹಾಕಿದರೆ ಚೆನ್ನಾಗಿ ಬೇಯುತ್ತೆ. ಬದನೆಕಾಯಿ ಪಲ್ಯ ಜೊತೆ ಜೋಳದ ರೊಟ್ಟಿ ರೆಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.